Sujata, long time. Tell me, how are you? ನಾನು ಆರಾಮದೀನಿ. ನೀ ಹೆಂಗದಿ? ಆರಾಮದಿಯಾ? ಎಸ್ ಪಾ, ನಾನು ಸೂಪರ್ ಆಗಿದ್ದೀನಿ. ಏನಮ್ಮ, ಮದ್ವೆಗೆ ಇನ್ವೈಟ್ ಮಾಡಕ್ಕೆ ಫೋನ್ ಮಾಡಿದ್ಯಾ ಅಂತ? ಅಯ್ಯೋ, ಯಾ ಮದುವೆನೂ ಇಲ್ಲ, ಏನು ಸುಡುಗಾಡ ಇಲ್ಲ. ಅದಕ್ಕಲ್ಲ ನಾನು ಫೋನ್ ಮಾಡಿದ್ದು. ನಾನು ಫೋನ್ ಮಾಡಿದ್ದು ಬೇರೆ ಇದಕ್ಕೆ. ಅಲ್ಲ ಕಣೆ, ಅವಾಗ ಯಾರೋ ಮತ್ತೆ ನೋಡಕ್ ಬರ್ತಿದ್ದಾರೆ ಅಂತ ಹೇಳಿದೆ. ಮತ್ತದಾದ್ಮೇಲೆ ಏನು ಅಪ್ಡೇಟೇ ಕೊಡಲಿಲ್ಲಪ್ಪ. ಏನಾಯ್ತು? ಹುಡುಗ ಇಷ್ಟ ಆಗ್ಲಿಲ್ವಾ? ಅಯ್ಯೋ, ಅದು ಬಿಡು, ಅದೆಲ್ಲ ಲಾಂಗ್ ಸ್ಟೋರಿ. ಅದನ್ನೆಲ್ಲ ಯಾವಾಗ ಆರಾಮಿದ್ದಾಗ ಹೇಳ್ತಾನಂತೆ. ಈಗ ಅದನ್ನ ಬಿಡು. ನಾನು ಏನು ಹೇಳಕ್ಕೆ ಫೋನ್ ಮಾಡಿದೆ ಅಂತಂದ್ರೆ, ಹಾಂ ಹೇಳಮ್ಮ. ನೀನು ಅದು ಮೊನ್ನೆ ಒಂದು ಕೇಸ್ ಹೇಳಿದ್ದಿ ಗೊತ್ತೇನ? ಅದು ಹೆಂಡತಿ ಕಾಲ್ ಜಾರ್ ಬಿದ್ಲು, ಅಲ್ಲಿ ಇಲ್ಲಿ ನನಗೆ ಗಂಡನ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದಿ, ನೆನಪೈತೇನ? ಹಾಂ ನೆನಪಿದೆಯಲ್ಲ, ಅದು ಮೊನ್ನೆ ತಾನೇ ಆಗಿದ್ದು. ಅದೇನು ವರ್ಷ ಪೂರ್ತಿ ಆಯ್ತಾ? ಮರ್ತೋಗಕ್ಕೆ. ಹಾಂ, ಏನಾಯ್ತು? ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತಾ? ಅಲ್ಲ, ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಏನು ಸಿಕ್ಕಿಲ್ಲ. ಆದ್ರೆ ಏನಾಯ್ತು ಕೇಸಿಂದು ಅಂತ ಕೇಳಕ್ಕೆ ಕ್ಯೂರಿಯಾಸಿಟಿಗೆ ಹಚ್ಚಿದೆ ನಾನು. ಏನಿಲ್ಲ ಮಾರೈತಿ, ಏನುಂಟು ಅದರಲ್ಲಿ ಇವು ವಿಚಾರಣೆ ಮಾಡೋಕ್ಕಾದ್ರು. ಮತ್ತು ನೀನು ಅವನೇನು ಅಂತ ಕೆಟ್ಟವನಲ್ಲ, ಒಳ್ಳೆಯವನಂತೆ ಅಂತ ಹೇಳಿದೆ. ಮತ್ತು ಇಲ್ಲಿ ನೋಡಿದ್ರೆ ಬಾಡಿನೇ ಸಿಗಲಿಲ್ಲ. ಮತ್ತು ನಾವು ಅವನು ಪದೇ ಫೋನ್ ಮಾಡ್ತಿದ್ದ. ಮತ್ತು ಬಾಡಿ ಸಿಕ್ತು, ನಾವೇ ಎಲ್ಲ ಡಿಸ್ಪೋಸ್ ಮಾಡಿಬಿಟ್ವಿ. ಎಲ್ಲ ಡಿಸ್ಪೋಸ್ ಆಗಿತ್ತು, ಮತ್ತು ಇದು ಮಾಡಿಬಿಟ್ವಿ ಅಂತ ಸುಮ್ಮನೆ ಹೇಳಿದೆ. ಏನು ಹೇಳಿ ಮಾರೈತಿ, ಮತ್ತೆ ಡೈಲಿ ಫೋನ್ ಮಾಡಿ ತೆಗ್ದ್ರ ಅಂತ ಕಿರಿಕಿರಿ ಮಾಡ್ತಿದ್ದ ಮಾರಾಯ. ಅದಕ್ಕೆ ಎಲ್ಲ ಬಾಡಿ ಹಾಳಾಗಿತ್ತಪ್ಪ, ಮತ್ತು ನಾವೇ ಅದನ್ನು ಡಿಸ್ಪೋಸ್ ಮಾಡಿಬಿಟ್ವಿ ಅಂತ ಹೇಳಿಬಿಟ್ಟೆ. ಅಂದಿಂದ ಫೋನ್ ಮಾಡೋದು ಬಂದ್ ಮಾಡಿಬಿಟ್ಟ. ಹೌದೇನು? ಮತ್ತೇನು ಬರಲಿಲ್ಲೇನೋ ಅವರಲ್ಲಿಗೆ? ಇಲ್ಲ, ಆ ಆಸಾಮಿ ಪತ್ತೇನೆ ಇಲ್ಲ. ಬಾಡಿ ತೆಗಿಲಿಕ್ಕೂ ಆಗಲ್ಲ ಕಣೆ, ಅಲ್ಲಿ ತುಂಬ ಆಳ ಉಂಟು, ಯಾರು ಇಳಿಲಿಕ್ಕೆ ಹೋಗ್ತಾನೆ ಇಲ್ಲ. ಏನು ಮಾಡೋದು ನಾವು? ಅದೇನು ಹಂಗೆ ಖಾಲಿ ಗುಡ್ಡಗಾಡ, ಅಲ್ಲಿ ನೋಡಿದ್ರೆ ಎಂಥ ಮರ ಗಿಡ ಎಲ್ಲ ಇದೆಯಪ್ಪ. ಈ ಪ್ರಾಣಿಗಳು ಇರ್ತವೆ, ಕಾಡು ಅದರಲ್ಲಿ ಬೇರೆ. ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಸುಮ್ಮನಾಗ್ಬಿಟ್ವಿ, ಕೇಸ್ ಕ್ಲೋಸ್ ಮಾಡಿಬಿಟ್ಟೆ ನಾನು. ಇಂಥವು ಇಲ್ಲೆಲ್ಲ ಕಾಮನ್ ಅಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ನಮ್ಮ ಕೈಲಿ. ಓಹೋ ಹೌದಾ? ಹಾಗಲ್ಲ ಸುಮಾ, ಅದು ಅವನು ಅಂದ್ರೆ ಆ ಕಾಲ್ ಜಾರಿ ಬಿದ್ದಿದ್ಲಲ್ಲ ಹುಡುಗಿ, ಆಕಿ ಗಂಡ ಅಂದ್ರೆ ಪ್ರೀತಮ, ಅವರು ನನಗೆ ಸಿಕ್ಕಿದ್ರು. ಹೋ, ಆ ಮನುಷ್ಯನ ಹೆಸರು? ಹಾಂ, ಪ್ರೀತಮ್ಮೆ. ಹೌದೌದು, ಪ್ರೀತಮ್ಮೆ. ನಿಂಗೆ ಜ್ಞಾಪಕ ಇದೆ ನೋಡಲ್ಲ, ನನಗೆ ಜ್ಞಾಪಕನೇ ಇಲ್ಲ ಮಾರೈತೆ ಆ ಯಪ್ಪನ ಹೆಸರು. ನಿಂಗೆ ಸಿಕ್ಕಿದ್ನಾ? ಏನಂದ? ಏನಕ್ಕಂತೆ? ನೀನು ಆತನ ಬಗ್ಗೆ ವಿಚಾರಿಸ್ದೆ ಅನ್ನೋದೇನಾದರೂ ಗೊತ್ತಾಯ್ತಾ? ಹೆಂಗೆ? ಇಲ್ಲ, ಹಾಗೇನಿಲ್ಲ, ಅದೇನು ಗೊತ್ತಾಗಿರಕ್ಕಿಲ್ಲ. ಅಂದ್ರೆ ಅವರು ಒಂದಿನ ಅಲ್ಲೇ ಸುಸೈಡ್ ಮಾಡ್ಕೊಳಕತ್ತಿದ್ರು. ನಾನು ಅವು ಎಲ್ಲ ದೇವ್ರಿಗೆ ಹೊಂಟಿದ್ವಿ, ಮನೆ ದೇವ್ರಿಗೆ ಅಂತಂದು ಸುಸೈಡ್ ಮಾಡ್ಕೊಳಕ್ಕೆ ಹೊಳಿಗೆ ಹಾರ್ಬಿಟ್ರವ್ರು. ನಾನು ಗಾಡಿ ಒಳಗೆ ಹಂಗೆ ಹೊಂಟಿದ್ದೆ, ಏಕ್ದಮ್ ನೋಡಿ ನಾನು ಉಳಿಸಿದೆ ಅವರಿಗೆ. ನೀರಿನಾಗಿಂದ ಎತ್ತಿದ್ವಿ, ಎತ್ತಿ ಆಮೇಲೆ ನಾನು ಹಿಂಗೆ ಪೊಲೀಸ್ ಆಫೀಸರ್ ಅನ್ನೋದು ಅವರಿಗೆ ಗೊತ್ತಾಗೈತಿ. ಎಲ್ಲಿಂದ ಗೊತ್ತು ಮಾಡ್ಕೊಂಡ್ರೆ ಅದು ಗೊತ್ತಿಲ್ಲ, ಗೊತ್ತಾಗೈತಿ. ಗೊತ್ತಾದ್ಮೇಲೆ ಅವರು ಹಂಗೆ ಪದೇ ಭೇಟಿ ಆಗೋದು ಅದು ಮಾಡಕತ್ತಿದ್ರು. ನಿನ್ನೆ ನಾನು ಹಂಗೆ ಕೇಳಿದೆ ಯಾರು ಏನು ಅಂತ. ಅವಾಗ ಬಾಯ್ಬಿಟ್ರವ್ರು, ಇಲ್ರಿ ನಾನು ಹಿಂಗೆ ನನ್ನ ಹೆಂಡತಿ ಈ ಥರ ಕಾಲ್ ಜಾರಲ್ಲಿ ಬಿದ್ಲು, ಅವ್ರೇನು ಸರಿಯಾಗಿ ಕ್ರಮನ ತಗೋವಲ್ರು, ಸರಿಯಾಗಿ ವಿಚಾರಿಸುವಲ್ರು, ನನ್ನ ಹೆಂಡತಿ ನೆಟ್ಟಕ್ಕೆ ಹುಡುಕ್ಲು ಇಲ್ಲ ಅವರು, ನೀವು ಪೊಲೀಸ್ ಆಫೀಸರ್ ಅಲ್ಲ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದು ಹಿಂಗೆ ಹೇಳಿದ್ರವ್ರು. ಅದಕ್ಕೆ ನಾನು ಏನು ಮಾಡಬಹುದು, ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದೈತಿ ಅಂತಂದು ಕೇಳೋಣ ಅಂತ ಹಚ್ಚಿದೆ. ನಾವು ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡೋಕ್ಕೆ ಏನಿದೆ ಮಾರೈತಿ ಅದರಲ್ಲಿ? ಮಾಡೋದಿಲ್ಲ, ಮಾಡಿದ್ದೀವಿ, ಇನ್ನು ಏನು ಮಾಡೋಕ್ಕಾಗುತ್ತೆ? ಹಂಗೆ ಸುಮ್ಮನೆ ಅವ್ನು ಏನೇನೋ ಹೇಳ್ತಾನೆ ಅಂತಂದರೆ ಅದನ್ನ ಕೇಳ್ಕೊತ ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ನು ಹೇಳ್ತಾನೆ, ಅವನಿಗೆ ಅವನು ಹೇಳ್ತಿದೆ ಲಕ್ಷ್ಯ ಇಲ್ಲ. ಅವನೇ ಹೇಳ್ತೀನಿ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಹೆಂಡತಿನ ಕಾಪಾಡ್ಕೊಳ್ಳೋದು ಗೊತ್ತೇ ಆಗಲ್ವಾ ಅವನಿಗೆ? ಪೊಲೀಸರ ಮೇಲೆ ಬ್ಲೇಮ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಸೂಪರ್ ಮ್ಯಾನ್ಗಳ? ಅಲ್ಲಿ ತೆಗಳಿಗೆ ಆ ಥರ ಗುಡ್ಡದ ಕೆಳಗಡೆ ನಾವು ಹಿಂಗೆ ರೆಕ್ಕೆ ಹಚ್ಕೊಂಡು ಹಾರಕ್ಕಾಗತ್ತಾ? ಇನ್ನು ಏನು ಇನ್ವೆಸ್ಟಿಗೇಷನ್ ಮಾಡೋದಿದೆ? ಬೇಕಾದ್ರೆ ಎಲ್ಲ ಫೈಲ್ ನಿನ್ನೆ ಕಳಿಸ್ತೀನಿ, ನೋಡ್ಕೊ ಒಂದ್ಸರಿ. ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಇದ್ದವರೇ ಅಂಗಡಿಯವರೇ ಹೇಳ್ತಿದ್ದಾರೆ ಅವಳು ಕಾಲ್ ಜಾರ್ ಬಿದ್ಲು ಅಂತ. ನೀನು ಏನು ಮಾಡೋಕ್ಕಾಗತ್ತೆ? ಇವನು ನೆಟ್ಟಿಗೆ ಏನು ಹೇಳ್ತಿಲ್ಲ, ನಾನು ಅಲ್ಲಿ ಇರಲೇ ಇಲ್ಲ ಅಂತಾನೆ. ಹೆಂಡತಿ ಬೀಳೋ ಸಮಯದಲ್ಲಿ ನೀನು ಹೆಂಡತಿ ಹತ್ರನೇ ಇವನಿಲ್ಲ. ಇನ್ನು ಇವನು ಏನು ಹಿಂಗೆ ಹೇಳ್ತಾನೆ ಸರಿಯಾಗಿ ಮಾಡ್ತಿಲ್ಲ ಇನ್ವೆಸ್ಟಿಗೇಷನ್ ಅಂತ? ಅವನು ಎಲ್ಲ ತಲೆ ಕೆಟ್ಟಿರ್ಬೇಕು. ನೀನೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಅದನ್ನೇ ಹೇಳಿ ಬೇಕಾದರೆ ಫೈಲ್ ಕಳಿಸ್ತೀನಮ್ಮ, ನೀನು ಅವನಿಗೆ ತೋರಿಸು, ಅಥವಾ ನೀನು ಸ್ಟಡಿ ಮಾಡಬೇಕಾದ್ರೆ. ಅದರಲ್ಲಿ ಸ್ಟಡಿ ಮಾಡೋಂಥದ್ದು ಏನು ವಿಶೇಷ ಇಲ್ಲ.
ಬೇಕಾದ್ರೆ ಒಂದ್ಸರಿ ನೋಡ್ಕೊಂಡು ನಿನ್ ಸಮಾಧಾನ ಅವನಿಗೆ ಬೇಕಾದ್ರೆ ಸಮಾಧಾನಕ್ಕೆ ತೋರ್ಸು ಅಷ್ಟೇ. ಅದಕ್ಕಿಂತ ಹೆಚ್ಚಿನಂತೂ ಏನು ಮಾಡೋಕ್ಕಾಗಲ್ಲಮ್ಮ. ಅಲ್ಲ, ಅವನ ಮಾತು ಕೇಳ್ಕೊಂಡು ನೀನು ನನಗೆ ಫೋನ್ ಹಚ್ಚಿದ್ಯಲ್ಲ, ನಿನಗೇನು ಹೇಳಬೇಕು? ನೀನು ಒಬ್ಬ ಆಫೀಸರ್ ಆಗಿ ನಿನಗೆ ಗೊತ್ತಾಗಲ್ವಾ? ನೀನು ಹೇಳ್ಬೇಕು ತಾನೇ ಅಲ್ಲೇ ಅವನಿಗೆ. ಮತ್ತೆ ನನಗೆ ಫೋನ್ ಮಾಡಿ ಕೇಳ್ತಾ ಇದೀಯಾ ಯಾಕೆ? ನಾನು ಇನ್ವೆಸ್ಟಿಗೇಷನ್ ಮೇಲೆ ನಿನಗೂ ನಂಬಿಕೆ ಇಲ್ವಾ? ಹಂಗಲ್ಲ ಸುಮ, ನಾ ಹಂಗಲ್ಲ ಹೇಳಿದ್ದು. ಅಲ್ಲ, ನಾನು ಅಪ್ಡೇಟ್ ಏನು ಅಂತ ಕೇಳಕ್ಕೆ ಫೋನ್ ಮಾಡಿದ್ದೆ ಅಷ್ಟೇ. ಇನ್ವೆಸ್ಟಿಗೇಷನ್ ಸರಿ ಮಾಡಿಲ್ಲ ಅಂದೇನೆ ನಾನು. ನೀನು ಬೇಕಿ ಅಲ್ಲ, ನಮ್ಮ ಸುಮ ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲನ. ಹೋಗ್ಲಿ ಬಿಡಮ್ಮ, ಸಾರಿ ಆತ, ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಮದುವೆದು ಎಲ್ಲಿ ತನಕ ಬಂತು? ಇನ್ನೂ ಏನೂ ಇಲ್ಲ. ಅದು ಇಷ್ಟ ಆಗಲಿಲ್ಲ ಅಂದ್ರೆ ಅಮೇರಿಕಾದಾಗ ಇರ್ತಾರ ಅನ್ನತ್ಲೇನ ಅಪ್ಪ ಅಮ್ಮ ಎಲ್ಲರೂ ಬೇಡ, ಭಾಳ ದೂರ ಆಕೈತಿ ಅಂದರು. ನೋಡ್ಬೇಕು ಇಲ್ಲೇ ಎಲ್ಲರ. ಅಲ್ಲ ಕಣೆ, ನೀನು ಯಾರನ್ನೂ ಲವ್ ಮಾಡಿಲ್ವಾ? ಹಾಗೇನಾದ್ರೂ ಇದ್ರೆ ಹೇಳಬೇಕಿಲ್ವ ನಿಮ್ಮ ಮಮ್ಮಿಗೆ? ಅವ್ರನ್ನೇ ಮದುವೆ ಮಾಡ್ತಿದ್ರೇನಪ್ಪ. ನಿನ್ನ ಕೈಯಿಲ್ಲ ಆಗಲಿಲ್ಲ ಅಂದ್ರೆ ಹೇಳು, ನಾನೇ ಬಂದು ಹೇಳ್ತೀನಿ ಆಂಟಿಗೆ. ಎಲ್ಲಿಲ್ಲ ಓದೋದ್ರಾಗ ಅದ್ರೊಳಗೆ ಲವ್ ಮಾಡೋ ಟೈಮ್ನಾಗ ಲವ್ ಮಾಡೋ ಟೈಮ್ ಸಿಗಲಿಲ್ಲ. ಈಗ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ, ಮನಿ ರೆಸ್ಪಾನ್ಸಿಬಿಲಿಟಿ, ಇದ್ರೊಳಗೆಲ್ಲ ಎಲ್ಲಿಲ್ಲ ಹೋಗವು. ಓಕೆ ಮಾ, ಓಕೆ ಓಕೆ. ಸುಜಾತ, ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು ಮಾರೈತಿ. ನಾನು ಆಮೇಲೆ ಫೋನ್ ಮಾಡಲಾ ನಿನಗೆ? ಹಾಂ ಸರಿ ಸರಿ ಆಯ್ತು, ಆಮೇಲೆ ಮಾಡು. ಲಕ್ಷದಲ್ಲಿ ಮಾಡು. ಓಕೆ ಓಕೆ, ಬಾಯ್ ಬಾಯ್. ಎಲ್ಲಿ ಬೇಜಾರು ಮಾಡ್ಕೊಂಡ್ಲ ಏನ? ಅಲ್ಲೇ ನಾನು ಪ್ರೀತಮ್ ಅವ್ರಿಗೆ ಹೇಳಿ ಬಂದ್ಬಿಡ್ಬೇಕಾಗಿತ್ತು. ಆ ಥರ ಏನಾಗಿರಂಗಿಲ್ಲ. ಆದ್ರೆ ಈ ಥರ ಹೇಳಬೇಕಿಲ್ವ ನಿಮ್ಮ ಮಮ್ಮಿಗೆ? ಅವ್ರನ್ನೇ ಮದುವೆ ಮಾಡ್ತಿದ್ರೇನಪ್ಪ. ನಿನ್ನ ಕೈಯಿಲ್ಲ ಆಗಲಿಲ್ಲ ಅಂದ್ರೆ ಹೇಳು, ನಾನೇ ಬಂದು ಹೇಳ್ತೀನಿ ಆಂಟಿಗೆ. ಎಲ್ಲಿಲ್ಲ ಓದೋದ್ರಾಗ ಅದ್ರೊಳಗೆ ಲವ್ ಮಾಡೋ ಟೈಮ್ನಾಗ ಲವ್ ಮಾಡೋ ಟೈಮ್ ಸಿಗಲಿಲ್ಲ. ಈಗ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ, ಮನಿ ರೆಸ್ಪಾನ್ಸಿಬಿಲಿಟಿ, ಇದ್ರೊಳಗೆಲ್ಲ ಎಲ್ಲಿಲ್ಲ ಹೋಗವು. ಓಕೆ ಮಾ, ಓಕೆ ಓಕೆ. ಸುಜಾತ, ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು ಮಾರೈತಿ. ನಾನು ಆಮೇಲೆ ಫೋನ್ ಮಾಡಲಾ ನಿನಗೆ? ಹಾಂ ಸರಿ ಸರಿ ಆಯ್ತು, ಆಮೇಲೆ ಮಾಡು. ಲಕ್ಷದಲ್ಲಿ ಮಾಡು. ಓಕೆ ಓಕೆ, ಬಾಯ್ ಬಾಯ್. ಎಲ್ಲಿ ಬೇಜಾರು ಮಾಡ್ಕೊಂಡ್ಲ ಏನ? ಅಲ್ಲೇ ನಾನು ಪ್ರೀತಮ್ ಅವ್ರಿಗೆ ಹೇಳಿ ಬಂದ್ಬಿಡ್ಬೇಕಾಗಿತ್ತು. ಆ ಥರ ಏನಾಗಿರಂಗಿಲ್ಲ, ನೀವು ಅದನ್ನು ಬಿಟ್ಬಿಡ್ರಿ ಅಂತಂದು. ನಾನು ಸುಮ್ಮನೆ ಫೋನ್ ಮಾಡಿ ಬೇಸರ ಮಾಡಿದ್ನಿ ಏನಾಕಿಗೆ. ಇರಲಿ ಬಿಡು, ಕ್ಲಿಯರ್ ಅಂತೂ ಆತಲ್ಲ ತಲೆಯಾಗಿಂದ. ಪ್ರೀತಮ್ಗೆ ಫೋನ್ ಮಾಡಿ ಹೇಳಿಬಿಡ್ಲೇನ? ಬೇಡ ಬೇಡ, ನಾಳೆ ಅವ್ರನ್ನ ಭೇಟಿಯಾಗಿನೇ ಹೇಳ್ತೀನಿ. ಸುಮ್ಮನೆ ಫೋನ್ನಾಗ ಹೇಳಿದ್ರೆ ಬೇಸರ ಮಾಡ್ಕೊಂಡು ಕುಂದಿರ್ತಾರ ಸುಮ್ಮನೆ. ಮತ್ತು ಇದ್ರಿಗಿದ್ದಾಗ ಹೇಳಿ ಒಂದು ಸ್ವಲ್ಪ ಸಮಾಧಾನನೂ ಮಾಡ್ಬೋದು. ಸುಜಾತ, ಸುಜಾತ, ಎಲ್ಲಿ ಹೊಕ್ಕತ್ತೇನ ನೋಡಿ ಹುಡುಗಿದತ್ತಾಗ ನಿಂತಲ್ಲಿ ನಿಲ್ಲೋದ್ರಲ್ಲಿ ನೋಡಿ ಕಾಲಿಕ್ಯವು. ಇಲ್ಲೇನಾದ್ರಾಗ ಅಲ್ಲಿ, ಅಲ್ಲೇನಾದ್ರಾಗ ಅಲ್ಲಿ ಹಾರಿರ್ತಾಳಂಗ. ಇಲ್ಲದೇನೆ ನೀನು ಸುಜಾತ? ತಾಯಿ, ಏನು ವಿಚಾರ ಮಾಡ್ಕೊಂತ ಕುಂತೀವಿ ನಮ್ನಿ? ಏನಿಲ್ಬೇವ, ಏನಿಲ್ಲ. ಯಾಕ ಏನಾತ? ಏನಾಗಕ್ಕೆ ಹೋಗತಿ? ನಿಮ್ಮಮ್ಮ ಕರೆಯಾಕತ್ತಾಳ ನೋಡಲ್ಲಿ. ಅದೇ ಯಾವ್ದೋ ಸುಡ್ಗಾಡು ಧಾರಾವಾಹಿ ಹತ್ತತೆ ಅಂತ ಹಚ್ಕೊಡ್ಬೇಕಂತ ನೋಡು. ರಿಮೋಟ ಕುಕ್ಕಿ 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 ಹಾಕಾಕತ್ತಾಳ. ಅದೇನು ಹತ್ತವಲ್ತು ಬಿಡುವಲ್ತು, ಏನಾಗೈತೆ ನೋಡ್ಬಾ ಒಂದೈತೆ. ಈಗ ಧಾರಾವಾಹಿ ಹತ್ತ ಟೈಮ್ ಆತು, ನಾವು ಧಾರಾವಾಹಿ ನೋಡ್ಬೇಕು. ಇಂಥ ಹೊತ್ನಾಗ ರಿಮೋಟು ಜೀವ ತಿಂತಾವ ನೋಡಿ ಎಲ್ಲಾರ. ಮೊದ್ಲ ಚಲೋ ಐತದು, ಟಿವಿಯಾಗ ಬಟನ್ಗಳು ಇರ್ತಿದ್ವು, ಅಲ್ಲೇ ಹೋಗಿ ಗೊತ್ತಿದ್ರ ಹಾಕೋಕಿತ್ತು. ಈಗ ಒಂದೊಂದ್ಸರಿ ಹತ್ತವು, ಒಂದೊಂದ್ಸರಿ ಹತ್ತಂಗಲ್ಲ. ಈ ರಿಮೋಟ್ಗಳು ಬಂದು ಒಂಥರ ಅನುಕೂಲ ಆದ್ರೆ ಇನ್ನೊಂಥರ ಅನಾನುಕೂಲ ಆಗಿಬಿಟ್ಟವು. ಕುಂತಲ್ಲೇ ಹಚ್ಬೋದು, ಅದು ಅನುಕೂಲ. ಹಿಂಗೊಂದೊಂದ್ಸರಿ ಸೆಲ್ ಹೊಕ್ಕಾವು, ಏನು ಸುಡ್ಗಾಡಕತ್ತೆ, ಹತ್ತದೇ ಇಲ್ಲ. ಆತ್ ನಡಿ ಬೇವ, ಸರಿ ಮಾಡ್ಕೊಡ್ತೇನೆ ನಡಿ, ನೋಡ್ತೇನೆ ಏನಾಗೈತೆ. ಯಾಕೆ ತಂಗಿ ಆಗಲ್ಲ ಕುಡ್ದೆ ಇಲ್ಲ ಹೊಸರು ಸೇರಿ? ಯಾಕ ನೆನಪು ಹರಿದೇನು? ಹೌದಲ್ ಬೇವ, ಆಗಲ್ಲ ಕುಡಿದ್ವಿ. ಇನ್ನೊಂದ್ಸರಿ ಕುಡಿಯೋಣ ಬೇವ. ಈಗ ಚಾ ನಾನು ಮಾಡ್ತೀನಿ, ಹಂಗೆ ಬಿಸಿ ಬಿಸಿಯೇ ಮಿರ್ಚಿ ಬಜ್ಜಿ ಮಾಡ್ತೀನಿ. ಬಿಸಿ ಬಿಸಿಯೇ ಮಿರ್ಚಿ ಬಜ್ಜಿ ಜೊತೆ ಬಿಸಿ ಬಿಸಿಯೇ ಚಾ ಮಸ್ತ್ ಆಕತಿ. ನಾ ಮಾಡಲೇ ಬೇವ? ಹೌದನ? ಅಯ್ಯವ್ವ, ನನ್ನ ಮಗಳು ಇವತ್ತು ಮಿರ್ಚಿ ಬಜ್ಜಿ ಮಾಡ್ತತಿ. ಹಂಗಾರ ಮಾಡಯ್ಯವ್ವ, ಮಾಡು, ತಿಂತಾನಿ. ಹಂಗಾರ ಒಂದು ಕೆಲಸ ಮಾಡು, ನಾನು ಗಿರ್ಮಿಟ್ ಹಚ್ತಾನಿ, ನೀ ಮಿರ್ಚಿ ಬಜ್ಜಿ ಮಾಡು. ಆತ ಹಂಗಾರ ಸೂಪರ್ ಕಾಂಬಿನೇಷನ್. ಹಂಗಾರ ನಡಿ ಮತ್ತೆ, ಯಾಕೆ ತಡ? ನೀ ಮಿರ್ಚಿ ಬಜ್ಜಿ ಮಾಡು, ನಾ ಗಿರ್ಮಿಟ್ ಮಾಡ್ತಾನೆ. ಗಿರ್ಮಿಟ್ ಮಿರ್ಚಿ ಬಜ್ಜಿ, ಆಹಾ ನನ್ನ ಧಾರಾವಾಹಿ. ತಡಿ ಸುಜಾತ ತಡಿ, ಒಂದ ನಿಮಿಷ ತಡಿ. ನನಗೇನ ನೆನಪು ಬರಾಕತೈತಿ, ಹೇಳ್ತೇನೆ ತಡಿ, ಎಲ್ಲರಿಗೂ ಹೇಳ್ತೇನೆ ತಡಿ. ಒಂದು ಕೈಯಲ್ಲಿ ಮಿರ್ಚಿ ಬಜ್ಜಿ ಗಿರ್ಮಿಟ್ಟಿ ಮಂಡಕ್ಕಿ ಇರಲು, ಇನ್ನೊಂದು ಕೈಯಲ್ಲಿ ಟಿವಿಯ ರಿಮೋಟ್ ಇರಲು,
ಕಣ್ಣೆದುರಿಗೆ ಬೇಕಾದ ಸೀರಿಯಲ್ ಹತ್ತಿರಲು ಸ್ವರ್ಗಕ್ಕೆ ಕಿಚ್ಚ ಸರ್ವಜ್ಞ. ಹೌದಲ್ರಿ? ಹೌದೋ ಇಲ್ಲೋ ಕಮೆಂಟ್ ಮಾಡಿ ಹೇಳ್ರಿ. ಹಂಗ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಕತಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಬರಣ್ರೆ, ನಮಸ್ಕಾರ ರೀ. ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ.